Hearty congratulations and thank you, Dr. Professor. ಆಸ್ಪತ್ರೆಯಲ್ಲಿ ಇವತ್ತು ಒಂದು ಪ್ಯಾಲಿಯೇಟಿವ್ ಕೇರ್ ಇನ್ ಇಂಡಿಯಾ ಎನ್ನುವ ಪುಸ್ತಕವನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಇದನ್ನು ಡಾಕ್ಟರ್ ಆತ್ಮಪ್ರಸನ್ನ ಅಂದರೆ ಪ್ಯಾಲಿಯೇಟಿವ್ ಕೇರ್ ಸ್ಪೆಷಲಿಸ್ಟ್ ಆದಂಥ ಡಾಕ್ಟರ್ ಆತ್ಮಪ್ರಸನ್ನ ಅವರು ಮತ್ತು ನಮ್ಮ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಮುಖ್ಯಸ್ಥರಾದಂಥ BS ಶ್ರೀನಾಥ್ ಅವರ ಸಮ್ಮುಖದಲ್ಲಿ ಇವತ್ತು ಇದು ಲೋಕಾರ್ಪಣೆಯಾಗಿದೆ. ಯಾಕೆಂದರೆ ಕೆಲವು ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ವಾಸಿ ಮಾಡ್ಬೋದು, ಇನ್ನು ಕೆಲವು ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ವಾಸಿ ಮಾಡೋಕ್ಕಾಗಲ್ಲ, ಅದನ್ನು ಕಂಟ್ರೋಲ್ ಮಾಡ್ಬೋದು, ಅದನ್ನು ಕಂಟೇನ್ ಮಾಡ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅವರ ಬದುಕುವ ಗುಣಮಟ್ಟವನ್ನು ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ಅವರು ನೋವಿನಿಂದ ಬಳಲ್ತಾ ಇದ್ದರೆ ಆ ನೋವನ್ನು ನಾವು ನಿವಾರಿಸಬೇಕು. ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಅದನ್ನು ಇಂಪ್ರೂವ್ ಮಾಡತಕ್ಕಂಥದ್ದು. ಅದರ ಬಗ್ಗೆ ಇದು ಸುಮಾರು 101 ಚಾಪ್ಟರ್ಸ್ ಇದೆ ಈ ಪುಸ್ತಕದಲ್ಲಿ. ಇದರಿಂದ ಇದು ಕ್ಯಾನ್ಸರ್ನ ಚಿಕಿತ್ಸೆ ಮಾಡತಕ್ಕಂಥ ಎಲ್ಲ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳಿಗೂ ಕೂಡ ಅಥವಾ ಇದನ್ನು ಅಧ್ಯಯನ ಮಾಡತಕ್ಕಂಥ ಎಲ್ಲ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಕೂಡ ಈ ಪುಸ್ತಕ ಬಹಳ ಅನುಕೂಲ ಆಗುತ್ತೆ. ಇದು ಒಂದು ಬಹಳ ಅತ್ಯುತ್ತಮವಾಗಿ ಸುಮಾರು 101 ಚಾಪ್ಟರ್ಸ್ ಇದೆ ಇದರಲ್ಲಿ. ಅಂದರೆ ನಾವು ಅವರಿಗೆ ಕೊನೆಯ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ, ಕ್ಯಾನ್ಸರ್ ರೋಗಿಗಳು ಕೊನೆಯ ಹಂತಕ್ಕೆ ತಲುಪಿದಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ನೋಡ್ಕೋಬೇಕು, ಅವರ ನೋವನ್ನು ಯಾವ ರೀತಿ ನಿವಾರಣೆ ಮಾಡಬೇಕು, ಅವರಿಗೆ ಯಾವ ರೀತಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಯಾವ ರೀತಿ ಅವರಿಗೆ ಆಹಾರವನ್ನು ಕೊಡಬೇಕು, ಇದೆಲ್ಲ ಅಂದರೆ ಯಾವ ರೀತಿ ನಾವು ಮನಸ್ಸನ್ನು ಗಟ್ಟಿ ಮಾಡಬೇಕು, ರೋಗಿಗಳ ಮನಸ್ಸನ್ನು ಆತ್ಮವಿಶ್ವಾಸನ ಹೆಚ್ಚಿಸಬೇಕು, ಅದೆಲ್ಲ ಭಾಳ ಸಂಕ್ಷಿಪ್ತವಾಗಿ ಪುಸ್ತಕದಲ್ಲಿ ಮುದ್ರಿತ ಆಗಿದೆ. ಅದಕ್ಕೋಸ್ಕರ ನಾನು ಭಾರತದ ಬಹಳ ಕಡೆಯಿಂದ ಶ್ರೇಷ್ಠರಾದ ವೈದ್ಯರುಗಳು ಕ್ಯಾನ್ಸರ್ ರೋಗದಲ್ಲಿ ಬಹಳ ಮುಂದುವರೆದ ಸಮಯದಲ್ಲಿ ಅದಕ್ಕೆ ರೋಗಿಗಳಿಗೆ ಪ್ಯಾಲಿಯೇಟಿವ್ ಕೇರ್ ಕೊಡೋ ವಿಷಯದಲ್ಲಿ ಈ ಪುಸ್ತಕದಲ್ಲಿ ಬರೆದಿರತಕ್ಕಂಥ ಅವರ ಅನುಭವಗಳು ಮತ್ತು ಆ ರೋಗಿಗಳಿಗೆ ಅದರಿಂದ ಸಹಾಯವಾಗುವಂಥ ವಿಷಯಗಳು ಅನೇಕ ಇದೆ. ಸಂಗೀತ, ಯೋಗ, ಆಹಾರ, ಆಮೇಲೆ ಅವರ ಸ್ಪಿರಿಚುವಲ್ ಬಿಲೀಫ್ಗಳ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ಬಹಳ ಶ್ರೇಷ್ಠವಾದಂಥ ಪುಸ್ತಕ. ಇದನ್ನು ನಮ್ಮ ಶಂಕರ ಕ್ಯಾನ್ಸರ್ ಫೌಂಡೇಶನ್ ವತಿಯಿಂದ ಮುದ್ರಣೆ ಮಾಡಿಸಿ ಅದನ್ನು ಪಬ್ಲಿಷ್ ಮಾಡೋದಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ ಆಗಿದೆ. ಇದು ಬಹಳ ಜನ ವೈದ್ಯರುಗಳಿಗೆ, ನರ್ಸ್ಗಳಿಗೆ, ಪ್ಯಾಲಿಯೇಟಿವ್ ಕೇರನ್ನು ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಸಂಶಯ ಇಲ್ಲ. To answer, and then I prepared this speech to address all of you about whatever he wants to say. Thank you for giving me this opportunity. Today's chief guest, Dr. C.N. Manjunath, an honorable member of Parliament and former director of Sri Jayadeva Institute of Cardiovascular Sciences and Research.